Hello everyone. In this video, they have given us to find the common domain. So common domain ಯಾವ್ದ್ಯಾವ್ದಕ್ಕೆ f plus g, f minus g, f by g ಮೂರಕ್ಕೂ ಕಾಮನ್ ಆಗಿರೋ ಡೊಮೈನ್ ಅನ್ನ ಫೈಂಡ್ ಮಾಡಕ್ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಹೌ ಟು ಫೈಂಡ್ ದ ಡೊಮೈನ್ ಆಫ್ f plus g, f minus g, f divided by g ಅಂತ ನೋಡೋದಾದ್ರೆ ಎಲ್ಲದಕ್ಕೂ ಡೊಮೈನ್ ಸೇಮ್. ಡೊಮೈನ್ ಆಫ್ f ಇಂಟರ್ಸೆಕ್ಷನ್ ಡೊಮೈನ್ ಆಫ್ g ಅಂತ ಹೇಳ್ತೀವಿ. ಆಕ್ಚುಲಿ ಇದೆರಡಕ್ಕೂ ಕಂಪ್ಲೀಟ್ ಸೇಮ್. ಡೊಮೈನ್ ಆಫ್ f ಇಂಟರ್ಸೆಕ್ಷನ್ ಡೊಮೈನ್ ಆಫ್ g. ಬಟ್ f ಬೈ g ಅನ್ನೋ ಫಂಕ್ಷನ್ ಮಾತ್ರ ಏನಾಗುತ್ತೆ, ಇದ್ರ ಜೊತೆಗೆ ವಿತ್ ದ ಕಂಡೀಷನ್ g ಆಫ್ x ಇಸ್ ನಾಟ್ ಈಕ್ವಲ್ ಟು 0 ಅನ್ನೋ ಕಂಡೀಷನ್ ಆಡ್ ಮಾಡ್ಕೊಳ್ತೀವಿ. ಸೊ ಇದಿಷ್ಟು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡುವಂತದ್ದು it will become the common domain for all the functions. Actually just we are finding the domain of f by g, ಅದೊಂದು ಫೈಂಡ್ ಮಾಡಿದ್ರೆ ಎಲ್ಲದಕ್ಕೂ ಸಿಕ್ದಂಗ ಆಗತ್ತೆ. Now first what is the domain of f? domain of f ಅಂದ್ರೆ ಏನ್ ಬರುತ್ತೆ, ರೂಟ್ x ಅಂತ ಇದೆ. ಸೊ ರೂಟ್ ಒಳಗಿರೋದು ಯಾವಾಗ್ಲೂ ಪಾಸಿಟಿವ್ ಇರಬೇಕು. therefore domain of f is x greater than or equal to 0. Similarly domain of g ಅಂತ ಬಂದ್ರೆ ಅಲ್ಲೂ ರೂಟ್ ಇದೆ. ಹಾಗಾಗಿ ಏನಾಗುತ್ತೆ, 1 minus x must be greater than or equal to 0. That means 1 is greater than or equal to x, or x is less than or equal to 1. But ಅವಾಗ್ಲೇ ಹೇಳಿದ್ವಿ ಡಿನಾಮಿನೇಟರ್ ಕೆನಾಟ್ ಬಿ ಈಕ್ವಲ್ ಟು 0. ಹಾಗಾಗಿ ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ತಗೊಳಕ್ ಬರಲ್ಲ. ವಿ ಮಸ್ಟ್ ಕನ್ಸಿಡರ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್. ಹಾಗಾಗಿ ಆನ್ಸರ್ ಕೂಡ ಏನಾಗುತ್ತೆ, ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್. therefore the answer is 0 less than or equal to x and less than 1. That is option D. For more such videos, do like, share and subscribe to my channel. Thank you.